ಇವತ್ತು ವೈಕುಂಠ ಏಕಾದಶಿ. ಕೃಷ್ಣ ಭಗವದ್ಗೀತಾ ಹೇಳಿದ ದಿನ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೈಕುಂಠ ಏಕಾದಶಿ. ಇವತ್ತಿನ ದಿನ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಯಾವ ದೇವಸ್ಥಾನ, ಎಲ್ಲಿ, ಏನು ಅಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ನೆನ್ಮಂಗ್ಲಾದಲ್ಲಿ ನಾನು ಕರೆಕ್ಟಾಗಿ ನೋಡಿಲ್ಲ. ನನ್ನ ಫ್ರೆಂಡ್ ನಿರ್ಮಲಾ ಸಜೆಸ್ಟ್ ಮಾಡಿದ ಈ ಥರ ದೇವಸ್ಥಾನಕ್ಕೆ ಹೋಗೋಣ ಬಾ ಇವತ್ತು ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ವ್ಲಾಗ್ ತೋರಿಸ್ತೀನಿ. ಇವಾಗ ನೆನ್ಮಂಗ್ಲ ಹೋಗ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವ್ಲಾಗ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಆ್ಯಂಡ್ ಕೀಪ್ ವಾಚಿಂಗ್. ಹೊರಟಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಲಕ್ಷ್ಮಿ ಇನ್ನೂ ಬಂದಿರಲಿಲ್ಲ. ನಾನು ನಿರ್ಮಲಾ ಸೊ ಇನ್ನು ಅವಳಿಗೋಸ್ಕರ ವೆಯ್ಟ್ ಮಾಡಬೇಕಿತ್ತು. ಅದಕ್ಕೆ ಗಿರಿಯಾಸಲ್ಲಿ 5ನೇ ವರ್ಷದ್ದು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡೋಣ ಅಂತ ಹೋಗಿದ್ವಿ. ಗಿರಿಯಾಸ್ ಕಡೆಯಿಂದ ಈ ಥರ ನಮಗೊಂದು ಕಾರ್ಡ್ ಕೊಟ್ಟಿದ್ರು. ಪ್ರೋಗ್ರಾಮ್ ಇನ್ನೊಂದು ಸ್ವಲ್ಪ ದಿನ ಇದೆ ಅನ್ನೋ ಟೈಮಲ್ಲಿ. ಆವಾಗ ನಾವು ನಮಗೇನಾದರೂ ಗಿಫ್ಟ್ ಬರ್ಬೋದು ಅಂದ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ಹೋಗಿದ್ವಿ. ಬಟ್ ನಮಗೆ 24th ಡೇಟಿಂದ ಕೊಟ್ಟಿದ್ದು. ನಾವು ಹೋಗಿದ್ದು 23rd ಇವತ್ತು. ಸೊ ನಾಳೆ ಹೋಗಿ ನಾವು ರಿಸೀವ್ ಮಾಡಬೇಕು. ಹಾಗೆ ಗಿರಿಯಾಸಲ್ಲಿ ಆಫರ್ಗಳು ಕೂಡ ಬಿಟ್ಟಿದ್ದಾರೆ. 5th ಆ್ಯನಿವರ್ಸರಿ ಸ್ಪೆಷಲ್. ನೀವು ಯಾರಾದರೂ ಏನಾದರೂ ಬೈ ಮಾಡೋಂಗಿದ್ರೆ ಹೋಗಿ ಬೈ ಮಾಡಿ. ಇದು ಒಳ್ಳೆ ಟೈಮ್, ಆಫರ್ಸ್ಗಳಿದೆ. ಅಲ್ಲಿ ಫಂಕ್ಷನ್ ನೋಡಿಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಇದೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ವೀವರ್ಸ್ ಕಾಲೋನಿ ಹತ್ರ ಇದೆ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಜನ ತುಂಬ ರಶ್ ಇದ್ದರು. ಪೊಲೀಸ್ನವರೆಲ್ಲ ಫ್ರಂಟೇ, ಬೈಕ್ ಕಾರ್ ಯಾವುದು ಹೋಗಬಾರ್ದು, ವಾಕಬಲ್ಲಲ್ಲೇ ಹೋಗಬೇಕು ಅಂದ್ಬಿಟ್ಟು ಜನಗಳನ್ನೆಲ್ಲ ಬೈಕೆಲ್ಲ ಅಲ್ಲೇ ಪಾರ್ಕ್ ಮಾಡಿಸ್ತಾಯಿದ್ರು. ಅದೊಂಥರ ಬೆಟರ್ ಅನಿಸುತ್ತೆ. ಯಾಕಂದರೆ ಪೊಲ್ಯೂಷನ್ಸ್ ಎಲ್ಲ ಆಗಿಬಿಡುತ್ತೆ, ಜನಗಳಿಗೆ ಓಡಾಡೋಕ್ಕೆ ಜಾಗ ಆಗೋಲ್ಲ. ಈ ಥರ ಹಿಂಗೆ ಪಾರ್ಕಿಂಗ್ ಮಾಡಿಸ್ಬಿಟ್ರೆ ಬೆಟರ್. ಸೊ ಆರಾಮಾಗಿ ದೇವ್ರ ದರ್ಶನ ಆಯಿತು. ಸೊ ಫಸ್ಟ್ ಈಗ ಹೋಗ್ಬೇಕಾದಾಗ ಆನೆ ಮೇಲೆ ಒಂದು ರಥ ಕುಣಿಸಿದಾರಲ್ಲ, ಇದು ಸಿಗುತ್ತೆ. ಇಲ್ಲಿಂದ ಮುಂದೆ ಹೋದರೆ ದೇವಸ್ಥಾನದೊಳಗಡೆ ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಆ ಪ್ರತಿಯೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಜನ ಇದ್ದಿದ್ದರಿಂದ ವಿಡಿಯೋ ಮಾಡ್ಕೊಂಬಿಡಿ, ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಮೂವ್ ಆಗಿ ಅಂತ ಹೇಳ್ತಾ ಇದ್ರು. ಸೊ ಆದರೂ ಕೂಡ ನಾನು ಗ್ಯಾಪಲ್ಲಿ ಒಂಚೂರು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕಾದಾಗ ಫಸ್ಟ್ಲಿ ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿ, ಹಾಗೆ ಈ ಸೈಡ್ ನೋಡಿದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅದು ಆಪೋಸಿಟಲ್ಲಿ ಶಿವ ಪಾರ್ವತಿ ಡಿಸೈನ್, ಮತ್ತು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಪದ್ಮಾವತಿ ಇವ್ರದ್ದೆಲ್ಲ ಒಂದು ಥೀಮಲ್ಲಿ ಮಾಡಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರಿ. ಸೊ ಫಸ್ಟ್ ಎಂಟ್ರಿ ಈ ಥರ ಇತ್ತು. ಅಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಬೋದಿತ್ತು, ಬಟ್ ಜನ ರಶ್ ಇರೋದ್ರಿಂದ ಅವರು ಬೇಗ ನೋಡ್ಕೊಂಡು ಹೋಗಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಆದರೂ ನಾವು ಬಿಡ್ತೀವ, ಗ್ಯಾಪಲ್ಲಿ ವಿಡಿಯೋ ಮಾಡೇ ಮಾಡ್ತೀವಿ. ಸೊ ನಮ್ಮ ಆಡಿಯನ್ಸಿಗೆ ನಾವು ತೋರಿಸ್ಲೇಬೇಕು ಹೇಗೆ ನಾವು ಸೆಲೆಬ್ರೇಷನ್ ಮಾಡಿದ್ವಿ, ನಮ್ಮ ಊರಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಪುಟ್ಟದಾಗಿ ನೋಡಿ, ನನಗೆ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ನಿಜ ಗಾಯ್ಸ್, ನಾನು ಇದುವರೆಗೂ ವೆಂಕಟೇಶ್ವರ ದೇವಸ್ಥಾನಕ್ಕೆ ಯಾವುದಕ್ಕೂ ಹೋಗಿರಲಿಲ್ಲ. ನಾನು ಫಸ್ಟ್ ಟೈಮ್ ನಾನು ನೆನ್ಮಂಗ್ಲದಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ತಿರುಪತಿ ತುಂಬ ದೂರ ಇತ್ತಲ್ಲ, ನನಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಮತ್ತು ಟೈಮ್ ಇರಲಿಲ್ಲ ಅನ್ನೋದಕ್ಕಿಂತ ನನ್ನ ಜೊತೆ ಯಾರೂ ಸಿಕ್ಕಿರಲಿಲ್ಲ. ಆ್ಯಂಡ್ ಫೈನಲಿ ನಾನು ಕಾಯ್ತಿದ್ದ ಕ್ಷಣ, ಸೊ ದೇವ್ರ ದರ್ಶನ ಆಯಿತು. ನಾನು ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ. ಅದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ಅಲ್ಲಿ ಮುಂದೆ ಹೋದರೆ ಒಂದು ಲಡ್ಡು ಕೂಡ ಕೊಟ್ಟರು. ಲಡ್ಡು ತೊಗೊಂಡು ಮುಂದೆ ಬಂದ್ವಿ. ಸೊ ಆಮೇಲೆ ಊಟ ಕೂಡ, ಅನ್ನ ಸಂತರ್ಪಣೆ ಕೂಡ ಎಲ್ಲ ಅರೇಂಜ್ ಮಾಡಿದರು. ಅದನ್ನು ನೋಡ್ಕೊಂಡು ಬಂದ್ವಿ. ಆಮೇಲೆ ಕೊನೆಯಲ್ಲಿ ನನಗೆ ಕ್ಲಿಪ್ ಮಿಸ್ ಮಾಡಿಬಿಡುತ್ತೆ, ಅದನ್ನು ತೊಗೊಂಡಿರಲಿಲ್ಲ. ಅದನ್ನು ಕೂಡ ತೊಗೊಂಡು ಲಡ್ಡು ತೊಗೊಂಡು ಇಲ್ಲಿ ಔಟ್ಸೈಡು ಶ್ರೀಕೃಷ್ಣಂದು ಪುಸ್ತಕಗಳನ್ನ ಮತ್ತು ಅದ್ರ ಬಗ್ಗೆ ರಾಮಾಯಣ ಮಹಾಭಾರತ ಪುಸ್ತಕಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ನಂಗೆ ಸ್ಪೆಷಲಿ ಕೃಷ್ಣ ಅಂದರೆ ತುಂಬಾ ಇಷ್ಟ. ಇವತ್ತು ವೈಕುಂಠ ಏಕಾದಶಿ. ಕೃಷ್ಣ ಭಗವದ್ಗೀತಾ ಹೇಳಿದ ದಿನ. ಏಕಾದಶಿ ಬಂದು ಅಮಾವಾಸ್ಯೆಯಾಗಿ 11 ದಿನಕ್ಕೆ, ಹುಣ್ಣಿಮೆಯಾಗಿ 11 ದಿನಕ್ಕೆ ಬರುತ್ತೆ. ಸೊ ಏಕಾದಶಿ ಬಂದು ಭಗವಂತನಿಗೆ ತುಂಬ ಪ್ರಿಯವಾಗುತ್ತೆ. ಎಲ್ಲರೂ ಸಹ ಏಕಾದಶಿ ಇವತ್ತು ಭಗವಂತನ
ದರ್ಶನ ಮಾಡಕ್ಕೆ ಬಂದಿದ್ದಾರೆ. ಭಗವದ್ಗೀತೆ ಅನ್ನೋದು ಒಂದು ಮ್ಯಾನ್ಯುಯಲ್ ಥರ. ನೀವು ಹೇಗೆ ಬಂದು ಒಂದು ಮೊಬೈಲ್ ತೊಗೊಂಡ್ರು ಸಹ ಅದಕ್ಕೊಂದು ಮ್ಯಾನ್ಯುಯಲ್ ಕೊಡ್ತಾರೆ, ಅದೇ ರೀತಿ ನಾವು ಹೇಗೆ ಜೀವನ ಮಾಡಬೇಕು ಅಂತ ಭಗವಂತ ಕೊಟ್ಟಿರುವಂಥ ಮ್ಯಾನ್ಯುಯಲ್. ಸ್ವಯಂ ಶಂಕರಾಚಾರ್ಯ ಸ್ವಯಂ ಬಂದು ಶಿವನ ಅವತಾರ. ಶಂಕರಾಚಾರ್ಯರು ಹೇಳ್ತಾರೆ, ಗೀತಧ್ಯಾನ ಶಿಲಸ್ಯ ಪ್ರಾಣಾಯಾಮ ಪ್ರಶ್ಚ ನೈವ ಸನಿ ಪಾಪಾಣಿ ಪೂರ್ವಜನ್ಮ ಕೃತಾನಿ ಚ. ಯಾರು ಭಗವದ್ಗೀತೆನ ಓದ್ತಾರೆ ಅವರು ಹಿಂದಿನ ಜನ್ಮದ ಮಾಡಿರುವಂತಹ ಪಾಪ ಕರ್ಮಗಳು ಸಹ ನಶಿಸಿ ಹೋಗುತ್ತೆ. ಮತ್ತು ಯಾರ ಮನೇಲಿ ಭಗವದ್ಗೀತೆ ಇರುತ್ತೆ, ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ ತತ್ತಶ್ರೀ ವಿಜಯಭೂತಿ ಧ್ರುವರ್ನೀತಿರ್ ಮತಿರ್ಮ. ಎಲ್ಲಿ ಭಗವದ್ಗೀತೆ ಇರುತ್ತೆ ಅಲ್ಲಿ ನೀತಿ, ವಿಜಯ, ಶಕ್ತಿ, ಐಶ್ವರ್ಯ ಎಲ್ಲ ಬಂದು ನೆಲೆಸುತ್ತೆ. ಭಗವದ್ಗೀತಾ ಯಾರು ಓದ್ತಾರೆ, ಸೊ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಸಿಗುತ್ತೆ, ಗಂಗೆಯಲ್ಲಿ ಎಲ್ಲರೂ ಏನಕ್ಕೆ ಸ್ನಾನ ಮಾಡ್ತೀವಿ, ಸೊ ನಮ್ಮ ಒಂದು ಸರ್ವ ಪಾಪಗಳನ್ನ ನಾಶ ಆಗೋದು. ಅದೇ ರೀತಿ ಭಗವದ್ಗೀತೆ ಓದಿದ್ರೂ ಸಹ ಡೈಲಿ ಒಂದು ಶ್ಲೋಕ, ಅರ್ಧ ಶ್ಲೋಕ ಓದಿದ್ರೂ ಸಹ ನಮಗೂ ಒಳ್ಳೆ ಒಂದು ಗುಣಗಳು ಬರುತ್ತೆ, ಮತ್ತು ಮನಸ್ಸು ಸಹ ಶುದ್ಧಿ ಆಗುತ್ತೆ, ಮತ್ತು ಭಗವಂತನ ಕೃಪೆನೂ ಸಹ ಸಿಗುತ್ತೆ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಅಂಕಲ್. ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿ ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ನಾನು ಕೂಡ ಒಂದು ಭಗವದ್ಗೀತೆ ಪುಸ್ತಕ ತೊಗೊಂಡೆ. ಆಮೇಲೆ ಅಲ್ಲೇ ಊಟ ಕೊಡ್ತಾಯಿದ್ರು, ಊಟ ಮಾಡಿಕೊಂಡು ಸೊ ಅಲ್ಲಿ ಆಟ ಸಾಮಾನ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ನಾನು ಹಾಗೆ ನೋಡ್ಕೊಂಡು ತೊಗೊಂಡು ಅಲ್ಲಿಂದ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಸೊ ಡೇ ತುಂಬ ಚೆನ್ನಾಗಿತ್ತು. ನೀವು ಏಕಾದಶಿ ದಿನ ಯಾವ ದೇವಸ್ಥಾನ ಹೋಗಿದ್ರಿ, ಸೊ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು, ಶೇರು, ಕಮೆಂಟು ಮಿಸ್ ಮಾಡದೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.